ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಒಂದು ವಿಡಿಯೋ ಕಂಪ್ಲೀಟ್ ಆಗಿತ್ತು. ಸೊ ಇದು ಎರಡನೇ ವಿಡಿಯೋ ಪಂಚಾಯತ್ಗೆ ಸಂಬಂಧಪಟ್ಟಂತೆ. ಸೊ ಬನ್ನಿ ನೋಡೋಣ ಯಾವಿದೆ ಕ್ವಶನ್ಸ್ಗಳು. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಈ ಕೆಳಗಿನ ಹೇಳಿಕೆ ಸರಿಯೋ ಅಥವಾ ತಪ್ಪು ಅಂತ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಕಾರ್ಯಕಲಾಪಗಳನ್ನು ಪ್ರಸಾರ ಮಾಡಬೇಕೆಂದು ಪಂಚಾಯಿತಿ ಅಭಿಪ್ರಾಯಪಟ್ಟರೆ ಪ್ರತಿಯೊಂದು ಸಭೆಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲು ಅನುಮತಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆ ಸರಿಯಾಗಿರ್ತಕ್ಕಂಥ ಆಪ್ಷನ್ ಒಂದೇನಿದೆಯೋ ಸೊ ಆನ್ಸರು ಸರಿ ಇದೆ. ಸೊ ಇಲ್ಲಿ ಗ್ರಾಮ ಪಂಚಾಯಿತಿಲಿ ಇರ್ತಕ್ಕಂಥ ಯಾವುದೇ ಒಂದು ಕಾರ್ಯಕಲಾಪಗಳನ್ನು ಪಂಚಾಯಿತಿ ಕಡೆಯಿಂದ ಅಭಿಪ್ರಾಯಪಟ್ಟರೆ ಇಟ್ ಮೀನ್ಸ್ ಅದನ್ನು ಪ್ರಸಾರ ಮಾಡಬೇಕಂತ ಏನಾದ್ರು ಹೇಳಿದ್ರೆ ಸೊ ಅದನ್ನು ಮಾಡ್ತಕ್ಕಂಥ ಒಂದು ಇದು ಇದೇ ಇರುತ್ತೆ. ಸೊ ಅಲ್ಲಿ ತಪ್ಪಿಸ್ಕೊಳ್ಳೋ ಆಗಿಲ್ಲ ಅಥವಾ ನೆಪಗಳನ್ನು ಹೇಳ್ತಕ್ಕಂಥದ್ದೇನಿಲ್ಲ, ಅಥವಾ ಇನ್ಯಾವುದೋ ಒಂದು ಕಾರ್ಯ ಇದೆ ಅಥವಾ ನೆಗ್ಲಿಜೆನ್ಸಿ ಮಾಡ್ತಕ್ಕಂಥದ್ದು ಈ ಥರ ಏನು ಮಾಡ್ತಕ್ಕಂಥದ್ದು ಅಥವಾ ಅವ್ರಿಗೆ ಯಾಕೆ ತೋರಿಸ್ಬೇಕು, ಯಾಕೆ ಮಾಡಬೇಕು ಅಂತಕ್ಕಂಥ ಒಂದು ಅಸಡ್ಡೆ ಮನೋಭಾವ ಏನು ತೋರೋ ಹಾಗಿಲ್ಲ. ಸೊ ಪಂಚಾಯಿತಿ ಅಭಿಪ್ರಾಯಪಟ್ಟರೆ ಸೊ ಅಲ್ಲಿರ್ತಕ್ಕಂಥ ಏನು ಕಾರ್ಯಕ್ರಮಗಳನ್ನ ಮಾಡಿರ್ತಾರೋ ಅಥವಾ ಯಾವ ಒಂದು ಸಭೆಗಳನ್ನ ಮಾಡಿರ್ತಾರೋ ಸೊ ಅದರ ಒಂದು ಪ್ರಸಾರವನ್ನು ಮಾಡ್ತಕ್ಕಂಥ ಒಂದು ಅನುಮತಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನು: ಗ್ರಾಮ ಪಂಚಾಯತ್ ಸಭೆಯನ್ನು ಎಷ್ಟು ದಿನಗಳಿಗೊಮ್ಮೆ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಸಭೆ, ಒಟ್ಟು ಗ್ರಾಮ ಪಂಚಾಯಿತಿಲಿ ಬರ್ತಕ್ಕಂಥದ್ದು 3 ರೀತಿಯ ಸಭೆಗಳು ಬರ್ತವೆ. ಒಂದು ಸಾಮಾನ್ಯ ಸಭೆ ಅಂತಕ್ಕಂಥದ್ದು, ಆ್ಯಂಡ್ ನೆಕ್ಸ್ಟ್ ಎರಡನೇದು ಬಂದು ವಿಶೇಷ ಸಭೆ, ಆ್ಯಂಡ್ ಮೂರನೇದು ಬಂದು ತುರ್ತು ಸಭೆ ಅಂತ 3 ಬರುತ್ತೆ. ತುರ್ತು ಸಭೆ. ಸೊ ಇಲ್ಲಿ ಸಾಮಾನ್ಯ ಸಭೆ, ಇದು ಗ್ರಾಮ ಪಂಚಾಯತಿ ಸಭೆ ಅಂತ ಹೇಳಿದ್ರೆ ಸಾಮಾನ್ಯ ಸಭೆಯಿಂದ ತೊಗೊಳ್ಬೇಕಾಗುತ್ತೆ. ಸೊ ಸಾಮಾನ್ಯ ಸಭೆಯನ್ನು ಎಷ್ಟು ದಿನಗಳಿಗೊಮ್ಮೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ ಕನಿಷ್ಠ ಪ್ರತಿ ತಿಂಗಳಿಗೆ ಮಾಡ್ತಕ್ಕಂಥದ್ದು ಈ ಒಂದು ಸಾಮಾನ್ಯ ಸಭೆ. ಸೊ ಆ್ಯಂಡ್ ನೆಕ್ಸ್ಟ್ ಇನ್ನು ವಿಶೇಷ ಸಭೆ ಅಂತ ಹೇಳಿದಾಗ ಇಲ್ಲಿ ಅಧ್ಯಕ್ಷರು ಈ ಒಂದು ವಿಶೇಷ ಸಭೆಯನ್ನು ಕರೀತಾರೆ, ಅಥವಾ ಸದಸ್ಯರು ಸಹ ಕರಿಬೋದು. ಯಾವಾಗ ಅಂತ ಹೇಳಿದ್ರೆ 1/3 ಕೋರಂ ಇದ್ದಾಗ ಈ ಸದಸ್ಯರು ಈ ಒಂದು ವಿಶೇಷ ಸಭೆಯನ್ನು ಕರಿಬಹುದು, ಅಥವಾ ಈ ಒಂದು ಅಧ್ಯಕ್ಷರು ವಿಶೇಷ ಸಭೆಯನ್ನು ಕರಿತಕ್ಕಂಥದ್ದು. ಆ್ಯಂಡ್ ಇನ್ನು ತುರ್ತು ಸಭೆ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ಈ ಮಳೆ ಹಾನಿಯಾಗಿರ್ಬೋದು, ಬೆಂಕಿ ಅನಾಹುತಗಳ ಅವಘಡಗಳು ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ 24 ಗಂಟೆ ಒಳಗಡೆ ಈ ಒಂದು ಸಭೆಯನ್ನು ಕರಿತಕ್ಕಂಥದ್ದು, 24 ಗಂಟೆ ಒಳಗಡೆ ಕರಿತಕ್ಕಂಥದ್ದು ತುರ್ತು ಸಭೆ ಅಂತ ಹೇಳ್ತೀವಿ. ಸೊ ಸಾಮಾನ್ಯ ಸಭೆ ಬಂದು ಪ್ರತಿ ತಿಂಗಳು, ಇಟ್ ಮೀನ್ಸ್ ಕನಿಷ್ಠ 1 ತಿಂಗಳಿಗಾರ ಒಂದ್ಸರಿ ಈ ಒಂದು ಗ್ರಾಮ ಪಂಚಾಯತಿಯಿಂದ ಸಭೆಯನ್ನು ಕರಿತಕ್ಕಂಥದ್ದು ಪ್ರತಿ ತಿಂಗಳು. ಸೊ ಆನ್ಸರ್ ಬಂದು ಆಪ್ಷನ್ 1. ಸೊ ನಾನು ಹೇಳಿದಾಗೆ ಪ್ರತಿ ತಿಂಗಳು ಕರಿಬಹುದು ಸಾಮಾನ್ಯ ಸಭೆನ. ಸೊ ಇಲ್ಲಿ ಸಾಮಾನ್ಯ ಸಭೆ ಅಂತ ಹೇಳಿದಾಗ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರೆಲ್ಲ ಇರ್ತಾರೆ. ಸೊ ವಿಶೇಷ ಸಭೆಯನ್ನು ಅಧ್ಯಕ್ಷರು ಕರೀತಾರೆ. ಅಧ್ಯಕ್ಷರು ಇಲ್ಲ ಅಂತ ಹೇಳಿದ್ರು 1/3 ಕೋರಮ್ನ ತಗೊಂಡು ಪಂಚಾಯಿತಿಯ ಸದಸ್ಯರುಗಳು ಕರಿಬಹುದು. ಆ್ಯಂಡ್ ತುರ್ತು ಸಭೆ ಅಂತ ಹೇಳಿದಾಗ 24 ಗಂಟೆ ಒಳಗಡೆ ಈ ಒಂದು ನೋಟಿಸನ್ನು ಕೊಟ್ಟು ತುರ್ತು ಸಭೆಯನ್ನು ಕರಿತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್: ಪ್ರಕರಣ 52 ಏನನ್ನು ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಪ್ರಕರಣ 52ಕ್ಕೆ ಸಂಬಂಧಪಟ್ಟಂತೆ ಸೊ ನೋಡಿ, ಪಂಚಾಯತ್ ಕೋರಂ ಬಗ್ಗೆ ಅಂತ ಏನು ಕೊಟ್ಟಿದ್ದಾರೋ ಪಂಚಾಯತ್ ಕೋರಂ ಬಂದ ಅಂತ ಹೇಳ್ತೀವಲ್ಲ, ಸೊ ಇದು ಬಂದು 52, 53 ಸೊ ಈ ಥರ ಬರ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು 52ನೇ ಕೋರಂ ಅಂತ ಕೊಟ್ಟಿದ್ದಾರಲ್ಲ, ಸೊ ಇದು ಬಂದು ಗ್ರಾಮ ಪಂಚಾಯತಿ ಸಭೆಯ ಬಗ್ಗೆ ತಿಳಿಸ್ತಕ್ಕಂಥದ್ದು. 52 ಗ್ರಾಮ ಪಂಚಾಯತಿ ಸಭೆಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಆ್ಯಂಡ್ ಪಂಚಾಯತಿ ಕೋರಂ ಅಂತಕ್ಕಂಥದ್ದು ಬಂದು 53ನೇ ಒಂದು ಪ್ರಕರಣ ತಿಳಿಸ್ಕೊಡ್ತಕ್ಕಂಥದ್ದು 53. ಇನ್ನು ಪಂಚಾಯತಿಗಳ ಕಾರ್ಯಗಳ ಬಗ್ಗೆ ಅಂತ ಹೇಳಿದಾಗ 58ನೇ ಪ್ರಕರಣ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಚುನಾವಣೆಗಳ ಬಗ್ಗೆ. ಸೊ ಚುನಾವಣೆಗಳು ಅಂತ ಹೇಳಿದಾಗ ಇಲ್ಲಿ ಬರ್ತಕ್ಕಂಥದ್ದು 7ನೇ ಒಂದು ಪ್ರಕರಣ ಬರ್ತಕ್ಕಂಥದ್ದು. ಸೊ 53 ಬಂದು ಪಂಚಾಯತಿ ಕೋರಂ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಗ್ರಾಮ ಪಂಚಾಯತಿ ಸಭೆಯ ಬಗ್ಗೆ ಬಂದು 52, ಗ್ರಾಮ ಪಂಚಾಯತಿ ಚುನಾವಣೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು 7ನೇ ಪ್ರಕರಣ. ಪಂಚಾಯತಿ ಕಾರ್ಯಗಳೇನೇನು ಬರುತ್ತೋ ಸೊ ಅದ್ರ ಬಗ್ಗೆ 58ನೇ ಪ್ರಕರಣ ತಿಳಿಸ್ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ಆನ್ಸರ್ನ ತೊಗೊಳ್ಬೇಕಾದ್ರೆ 52ನೇ ಪ್ರಕರಣ ಅಂತ ಹೇಳಿದ್ರೆ ಸೊ ಆನ್ಸರ್ ಬಂದು ಗ್ರಾಮ ಪಂಚಾಯತಿ ಸಭೆಗಳ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು: ಪಂಚಾಯತ್ ಕೋರಂ ಮತ್ತು ಕಾರ್ಯವಿಧಾನದ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಅಂತ ಕೊಟ್ಟಿದ್ದಾರೆ. ಪಂಚಾಯಿತಿ ಕೋರಂ ಮತ್ತು ಕಾರ್ಯವಿಧಾನಗಳ ಬಗ್ಗೆ ತಿಳಿಸುವಂಥ ಪ್ರಕರಣ. ಸೊ ನಾನು ಲಾಸ್ಟಲ್ಲಿ ಹೇಳಿದೆ ಪಂಚಾಯಿತಿ ಕೋರಂ ಬಂದು 53ನೇದು ಅಂತ. ಸೊ ಇಲ್ಲಿ ನೋಡ್ತಾ ಹೋದಾಗೆ 53 ಬಂದು ಪಂಚಾಯಿತಿಯ ಕೋರಂ ಆಗುತ್ತೆ.
ನೆಕ್ಸ್ಟ್ ನೋಡಿ 52 ಅಂತ ಹೇಳಿದ್ದೆ ಅಲ್ವಾ. ಸೊ 52 ಬಂದು ಸಭೆಯ ಬಗ್ಗೆ ಹೇಳ್ತಕ್ಕಂಥದ್ದು, ಗ್ರಾಮ ಪಂಚಾಯತಿ ಸಭೆಯ ಬಗ್ಗೆ ಹೇಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನು 51 ಮತ್ತು 54 ಏನಿದೆಯೋ ಇದು ಬಂದು 51 ಅಂತ ಹೇಳಿದಾಗ ಆಕಸ್ಮಿಕವಾಗಿ ಖಾಲಿ ಏನಾರು ಉಳ್ಕೊಂಡು, ಇಟ್ ಮೀನ್ಸ್ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನ ಸದಸ್ಯರುಗಳ ಸ್ಥಾನ ಖಾಲಿಯಾದ ಅಂತ ಒಂದು ಫಿಲ್ ಮಾಡ್ತಕ್ಕಂಥ ಒಂದು ಚುನಾವಣೆ ಮಾಡ್ತಕ್ಕಂಥದ್ದು ನಾವು ಈ ಒಂದು 51ನೇ ಪ್ರಕರಣ ತಿಳಿಸ್ಕೊಡ್ತಕ್ಕಂಥದ್ದು. ಸೊ ಇದು ಬಂದು ಖಾಲಿ ಹುದ್ದೆಗಳನ್ನು ತುಂಬತಕ್ಕಂಥದ್ದು. 52 ಬಂದು ಗ್ರಾಮ ಪಂಚಾಯತಿ ಸಭೆಗಳ ಬಗ್ಗೆ ಹೇಳ್ತಕ್ಕಂಥದ್ದು. 53 ಬಂದು ಪಂಚಾಯತಿಗಳ ಕೋರಂ ಬಗ್ಗೆ ಹೇಳ್ತಕ್ಕಂಥದ್ದು. 54 ಏನಿದೆಯೋ ಸೊ ಇದು ಬಂದು ನಿರ್ಣಯಗಳನ್ನು, ಇಟ್ ಮೀನ್ಸ್ ಯಾವುದೊಂದು ನಿರ್ಣಯಗಳನ್ನ ತೊಗೊಳ್ತಾರೋ ಸೊ ಅದನ್ನು ಮಾರ್ಪಾಡು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ರದ್ದು ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಈ ಒಂದು 54ನೇ ವಿಧಿ ಆಗಿರುತ್ತೆ, ಪ್ರಕರಣ ಆಗಿರುತ್ತೆ. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ 51 ಬಂದು ಅಧ್ಯಕ್ಷರು ಉಪಾಧ್ಯಕ್ಷರು ಅಥವಾ ಸದಸ್ಯರ ಒಂದು ಖಾಲಿ ಏನಾರು ಆದರೆ ಆ ಒಂದು ಸ್ಥಾನಕ್ಕೆ ತುಂಬತಕ್ಕಂಥದ್ದನ್ನ 51ನೇ ವಿಧಿ ಹೇಳುತ್ತೆ. ಪಂಚಾಯಿತಿಯ ಒಂದು ಪ್ರಕರಣ ಹೇಳ್ತಕ್ಕಂಥದ್ದು. 52 ಬಂದು ಗ್ರಾಮ ಪಂಚಾಯತಿಯ ಸಭೆ ಬಗ್ಗೆ ಹೇಳ್ತಕ್ಕಂಥದ್ದು. 53 ಬಂದು ಕೋರಂ ಬಗ್ಗೆ ಹೇಳ್ತಕ್ಕಂಥದ್ದು. 54 ಬಂದು ನಿರ್ಣಯಗಳನ್ನು ತಗೋಬೇಕಾ ಬೇಡವಾ ಅಥವಾ ಮಾರ್ಪಾಡು ಮಾಡಬೇಕಾ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಇಲ್ಲಿ ಕೋರಂ ಬಗ್ಗೆ ಹೇಳಿರ್ತಕ್ಕಂಥದ್ದು. ಆನ್ಸರು ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಗ್ರಾಮ ಪಂಚಾಯಿತಿ ಸಭೆಯ ಕೋರಂ ಎಷ್ಟು ಅಂತ ಕೇಳಿದರೆ ಒಟ್ಟು ಸದಸ್ಯರ ಅರ್ಧದಷ್ಟು, ಒಟ್ಟು ಸದಸ್ಯರ 2/3, ಒಟ್ಟು ಸದಸ್ಯರ 1/4 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಗ್ರಾಮ ಪಂಚಾಯತಿ ಸಭೆಯ ಕೋರಂ ಮೊದಲು 2003ಕ್ಕಿಂತ ಮೊದಲು ಏನಿತ್ತು ಅಂತ ಹೇಳಿದರೆ ಇದರ ಒಂದು ಕೋರಮ್ಮು ಇದು 1/3 ಅಂದರೆ 3/1 2003ಕ್ಕಿಂತ ಮೊದಲು. ಆದರೆ ಇವಾಗ ಇರ್ತಕ್ಕಂಥ ಕೋರಮ್ ಅಂತ ಹೇಳಿದ್ರೆ ಒಟ್ಟು ಸದಸ್ಯರ ಅರ್ಧದಷ್ಟು ಅಂತಕ್ಕಂಥದ್ದು. ಸೊ ಈಗ ಮಾಡಿರ್ತಕ್ಕಂಥದ್ದು ಎಷ್ಟು ಜನ ಇರ್ತಾರೋ ಅದರಲ್ಲಿ ಅರ್ಧದಷ್ಟು ಜನರು ಇರಲೇಬೇಕಾಗುತ್ತೆ ಈ ಒಂದು ಪಂಚಾಯಿತಿಯ ಸಭೆಗೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಗ್ರಾಮ ಪಂಚಾಯಿತಿ ಅಂಗೀಕರಿಸಿದ ಪ್ರತಿಯೊಂದು ನಿರ್ಣಯದ ಒಂದು ಪ್ರತಿಯನ್ನು ಸಭೆಯ ದಿನಾಂಕದಂದು ಎಷ್ಟು ದಿನದ ಒಳಗಾಗಿ ಕಾರ್ಯದರ್ಶಿಯು ಕಾರ್ಯನಿರ್ವಾಹಕ ಅಧಿಕಾರಿಗೆ ಕಳಿಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಗ್ರಾಮ ಪಂಚಾಯಿತಿ ಅಂಗೀಕರಿಸಿದ ಪ್ರತಿಯೊಂದು ನಿರ್ಣಯದ ಒಂದು ಪ್ರತಿಯನ್ನು, ಸೊ ಇಲ್ಲಿ ಏನು ಆಲ್ರೆಡಿ ಗ್ರಾಮ ಪಂಚಾಯತಿಲಿ ಒಂದು ಇದು ಸಭೆ ನಡಿಬೇಕಂತ ಇರುತ್ತೋ, ಸೊ ನಡೆದಿರುತ್ತೋ ಅದರ ಒಂದು ಪ್ರತಿಯನ್ನು ಕಾರ್ಯನಿರ್ವಾಹಕ ಅಧಿಕಾರಿಗೆ ಯಾರು ಕಳಿಸ್ಕೊಡ್ತಾರೆ ಅಂತ ಒಂದು ಕ್ವಶನ್ನ ಕೇಳ್ತಾರೆ. ಇಲ್ಲಿ ಕಾರ್ಯದರ್ಶಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಹೇಳಿದ್ರೆ PDO ಅಂತ ಹೇಳ್ತೀವಲ್ವಾ. ಸೊ ಅವ್ರಿಗೆ ಯಾರು ಕಳಿಸ್ಕೊಡ್ತಕ್ಕಂಥದ್ದು, ಕಾರ್ಯದರ್ಶಿ ಅವರು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಆ ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಎಷ್ಟು ದಿನದ ಒಳಗಡೆ ಕಳಿಸ್ಕೊಡ್ಬೇಕಂತ ಹೇಳಿದರೆ ಇದು ಬಂದು 10 ದಿನದ ಒಳಗಡೆ ಕಳಿಸ್ಕೊಡ್ಬೇಕಾಗುತ್ತೆ. ದಿನದ ಒಳಗಡೆ ಈ ಒಂದು ಕಾರ್ಯಕಲಾಪದ ಒಂದು ಪ್ರತಿಯನ್ನು PDOಗೆ ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕಾರ್ಯದರ್ಶಿಯವರು ಮಾಡಬೇಕು. ಪಂಚಾಯತಿ ಕಾರ್ಯದರ್ಶಿ ಏನಿರ್ತಾರೋ ಸೊ ಅವರ ಒಂದು ಕೆಲಸ ಆಗಿರುತ್ತದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸೊ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಪ್ರಕಾರಗಳು, ಕರ್ತವ್ಯಗಳು ಮತ್ತು ಅಧಿಕಾರಗಳ ಬಗ್ಗೆ ತಿಳಿಸುವ ಅಧ್ಯಾಯ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನೋಡಿ ಇಲ್ಲಿ ಬರ್ತಕ್ಕಂಥ ಏನಿದೆಯೋ ಇಲ್ಲ ನೋಡ್ತಾ ಹೋದಾಗೆ 1ನೇ ಅಧ್ಯಯನ ಅಂತಕ್ಕಂಥದ್ದು ಏನಿದೆಯೋ ಇಲ್ಲಿ ಬಂದು ಪ್ರಾರಂಭಿಕ, ಇಟ್ ಮೀನ್ಸ್ ಒಂದು ಪದಗಳನ್ನು ಕೊಟ್ಬಿಟ್ಟು ಅದರ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಅದರ ಒಂದು ಅರ್ಥ ವಿವರಣೆ ಆಗಿರ್ಬೋದು, ಅಥವಾ ಅಸಿಸ್ಟೆಂಟ್ ಕಮಿಷನರ್ ಅಂದ್ರೇನು, ಹಿಂದುಳಿದ ವರ್ಗಗಳು ಅಂದ್ರೇನು, ಕಟ್ಟಡ ಅಂದ್ರೇನು, ಇಲ್ಲಿ ವ್ಯವಹಾರ ಅಂದರೆ ಇಟ್ ಮೀನ್ಸ್ ಪಂಚಾಯತಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಕಮಿಷನ್ ಅಂದರೆ ಯಾರು, ಕಂಪನಿ ಅಂದರೆ ಏನು, ಗ್ರಾಮ ಪಂಚಾಯತಿ ಅಂದ್ರೇನು, ಕಮಿಷನರ್ ಅಂದ್ರೇನು, ಮುಖ್ಯ ನಿರ್ವಾಹಕ ಅಧಿಕಾರಿ ಅಂದ್ರೇನು. ಸೊ ಈ ಥರ ಎಲ್ಲ ಒಂದು ಹೆಸರುಗಳ ಬಗ್ಗೆ ಒಂದು ವ್ಯಾಖ್ಯಾನ ಅಥವಾ ಒಂದು ಅರ್ಥವನ್ನು ಕೊಡ್ತಾ ಹೋಗ್ತಾರೆ ಪ್ರಕರಣ ಅಧ್ಯಾಯ 1ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಇದರಲ್ಲೇ ಸಹ ಒಂದು ಎ ಅಂತಲೂ ಸಹ ಬರುತ್ತೆ. ಒಂದು ಏನು ಬರುತ್ತೆ ಅಂದರೆ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ಬರುತ್ತೆ. ನೀತಿ ನಿರ್ದೇಶಕ ತತ್ವಗಳು ಬರುತ್ತೆ ಒಂದು ಏನಲ್ಲಿ. ಆ್ಯಂಡ್ 2 ಅಂತಕ್ಕಂಥದ್ದು ಏನು ಬರುತ್ತೆ ಅಂತ ಹೇಳಿದ್ರೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ, ವಾರ್ಡ್ ಮತ್ತು ಗ್ರಾಮ ಸಭೆಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಈ ಒಂದು ಪ್ರಕರಣ 2ರಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಪ್ರಕರಣ 3 ಏನಿದೆಯೋ ಸೊ ಇದು ಬಂದು ಗ್ರಾಮ ಪಂಚಾಯಿತಿ ಮತ್ತು ಸ್ಥಾಯಿ ಸಮಿತಿಗಳ ರಚನೆ. ಗ್ರಾಮ ಪಂಚಾಯಿತಿ ಮತ್ತು ಸ್ಥಾಯಿ ಸಮಿತಿ ಬರುತ್ತಲ್ಲ, ಇದರ ಒಂದು ರಚನೆ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು, ಅಧ್ಯಾಯ 3ರಲ್ಲಿ ಬರ್ತಕ್ಕಂಥದ್ದು. ಇನ್ನು ಅಧ್ಯಾಯ 4 ಅಂತ ಹೇಳಿದಾಗ
ಪಂಚಾಯಿತಿಯ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಪ್ರಕಾರಗಳು ಮತ್ತು ಕರ್ತವ್ಯಗಳು ಮತ್ತು ಅಧಿಕಾರದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಅಧ್ಯಾಯ 4ರಲ್ಲಿ. ಓಕೆ, ಸೊ ಅಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ಗ್ರಾಮ ಪಂಚಾಯಿತಿಯ ಪ್ರಕಾರಗಳನ್ನು ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಇದು ಕ್ವಶನ್ ರಿಪೀಟ್ ಆಗಿತ್ತು. ಸೊ ಕ್ವಶನ್ ರಿಪೀಟ್ ಆಗಿಲ್ಲ, ಬಟ್ ಆಪ್ಷನ್ಸ್ಗಳನ್ನು ಹೇಳಿದ್ದೆ. 51, 53, 55 ಮತ್ತು 58 ಏನಿದೆಯೋ ಸೊ ಅದ್ರ ಬಗ್ಗೆ ನೀಡಿದ್ದೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಇಲ್ಲಿ ಕೊಟ್ಟಿರೋದೇನು, ಗ್ರಾಮ ಪಂಚಾಯಿತಿಯ ಪ್ರಕಾರಗಳನ್ನು ತಿಳಿಸ್ತಕ್ಕಂಥ ಒಂದು ಪ್ರಕರಣ ಯಾವುದು ಅಂತ. ಸೊ ಆಲ್ರೆಡಿ ಹೇಳಿದೆ ನಾನು 58ನೇ ಪ್ರಕರಣದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಇನ್ನು 55 ಅಂತ ಹೇಳಿದ್ರೆ ನಡವಳಿಕೆ ಪುಸ್ತಕದ ಬಗ್ಗೆ ಹೇಳುತ್ತೆ. ಇಟ್ ಮೀನ್ಸ್ ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ, ಕಾರ್ಯದರ್ಶಿಯವರು ಕಾರ್ಯನಿರ್ವಾಹಕ ಅಧಿಕಾರಿಗೆ ಈ ಒಂದು 10 ದಿನದ ಒಳಗಡೆ ಪ್ರತಿಯನ್ನು ಕಳಿಸ್ಕೊಡ್ತಾರೆ ಅಂತ ಹೇಳಿದ್ರೆ ಸೊ ಅದು ಬರ್ತಕ್ಕಂಥದ್ದು ಈ ಒಂದು 55ನೇ ಪ್ರಕರಣದಲ್ಲಿ. ಆ್ಯಂಡ್ ನೆಕ್ಸ್ಟ್ ಇನ್ನು 53ನೇ ಪ್ರಕರಣ ಯಾವುದು ಅಂತ ಹೇಳಿದ್ರೆ ಕೋರಂ ಬಗ್ಗೆ ಆಗಿರುತ್ತೆ. ಆ್ಯಂಡ್ 51 ಅಂತ ಹೇಳಿದ್ರೆ ಆಕಸ್ಮಿಕವಾಗಿ ಖಾಲಿ ಉಳಿರ್ತಕ್ಕಂಥ ಅಧ್ಯಕ್ಷರು ಅಥವಾ ಸದಸ್ಯರು ಅಥವಾ ಉಪಾಧ್ಯಕ್ಷರ ಒಂದು ಸ್ಥಾನವನ್ನು ತುಂಬತಕ್ಕಂಥದ್ದು 51ನೇ ಪ್ರಕರಣ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ನಾವು ಯಾವ್ದು ತಗೋಬೇಕಾಗುತ್ತೆ ಅಂದರೆ ಆಪ್ಷನ್ 4 58ನೇ ಪ್ರಕರಣ. ಆ್ಯಂಡ್ ನೆಕ್ಸ್ಟು ಗ್ರಾಮ ಪಂಚಾಯಿತಿಯ ಪ್ರಕಾರಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಪ್ರತಿ ವರ್ಷ 10% ಮನೆಗಳಿಗೆ ಶೌಚಗೃಹವನ್ನು ಒದಗಿಸುವುದು, ಮಕ್ಕಳಿಗೆ ಸಾರ್ವತ್ರಿಕ ರೋಗ ನಿರೋಧಕ ಚುಚ್ಚುಮದ್ದು ನೀಡುವುದು, ಹುಚ್ಚು ನಾಯಿಗಳನ್ನು ಸಾಯಿಸುವುದು, ಮಾಲೀಕರಿಲ್ಲದ ಬೀದಿ ನಾಯಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ಗ್ರಾಮ ಪಂಚಾಯಿತಿ ಪ್ರಕಾರಗಳಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಸಾರ್ವಜನಿಕ ರಸ್ತೆಗಳ ನಿರ್ಮಾಣ ಬರುತ್ತೆ, ದುರಸ್ತಿ ಮತ್ತು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಮೇಯ್ನಾಗಿ ಬರ್ತಕ್ಕಂಥದ್ದಲ್ಲಿ ರಸ್ತೆಗಳು ಮತ್ತು ದುರಸ್ತಿಗಳ ಬಗ್ಗೆ ಮಾಡ್ತಕ್ಕಂಥದ್ದು, ಮತ್ತು ಚರಂಡಿಗಳನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು, ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಸಾಕಷ್ಟು ಬೀದಿ ದೀಪಗಳನ್ನು ಸರಿ ಮಾಡಿಸ್ತಕ್ಕಂಥದ್ದು, ಮತ್ತು ವಿದ್ಯುತ್ ಶುಲ್ಕಗಳನ್ನು ನಿಯಮಿತವಾಗಿ ಸಂದಾಯವನ್ನು ಮಾಡ್ತಕ್ಕಂಥದ್ದು, ಮತ್ತು ಹುಚ್ಚು ನಾಯಿಗಳನ್ನು ಮತ್ತು ಮಾಲೀಕರಿಲ್ಲದ ನಾಯಿಗಳನ್ನು ಸಾಯಿಸುವುದು, ಹುಚ್ಚು ನಾಯಿಗಳನ್ನು ಮತ್ತು ಮಾಲೀಕರಿಲ್ಲದ ಬೀದಿ ನಾಯಿಗಳನ್ನು ಸಾಯಿಸ್ತಕ್ಕಂಥದ್ದು ಈ ಒಂದು ಗ್ರಾಮ ಪಂಚಾಯಿತಿಯ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಮತ್ತು ನಿಹಿತವಾಗಿರುವ ಸಮುದಾಯದ ಆಸ್ತಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಮೇಯ್ನಾಗಿ ನಾವು ನೋಡ್ತಾ ಹೋದಾಗೆ ಪ್ರತಿ ವರ್ಷ 10% ಮನೆಗಳಿಗೆ ಶೌಚಗೃಹವನ್ನು ಒದಗಿಸ್ತಕ್ಕಂಥದ್ದು, ಇದು ಸರಿಯಾಗಿರ್ತಕ್ಕಂಥದ್ದೇನೆ. ಮಕ್ಕಳಿಗೆ ಸಾರ್ವತ್ರಿಕ ರೋಗ ನಿರೋಧಕ ಚುಚ್ಚುಮದ್ದನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದೇನೆ. ಹುಚ್ಚು ನಾಯಿಗಳನ್ನು ಸಾಯಿಸುವುದು ಸರಿ, ಆದರೆ ಮಾಲೀಕರಿಲ್ಲದ ಬೀದಿ ನಾಯಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಅಂತ ಕೊಟ್ಟಿದ್ದಾರಲ್ಲ, ಸೊ ಇದು ತಪ್ಪಾಗಿರ್ತಕ್ಕಂಥದ್ದು. ಸೊ ಆನ್ಸರ್ನ ನಾವು ಆಪ್ಷನ್ 4 ತಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ನೆಕ್ಸ್ಟ್ ಕ್ವಶನ್ ಬಂದು ಸ್ಥಳೀಯವಾಗಿ ಸ್ವಯಂ ಆಡಳಿತ ಸಂಸ್ಥೆ ಎಂದು ಯಾವುದಕ್ಕೆ ಕರೆಯುತ್ತೇವೆ? ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯಿತಿ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಸ್ಥಳೀಯವಾಗಿ ಸ್ವಯಂ ಆಡಳಿತ ಸಂಸ್ಥೆ ಎಂದು ಯಾವುದನ್ನು ಕರೀತಾರೆ ಅಂತ ಹೇಳಿದ್ರೆ ಆಪ್ಷನ್ 3 ಗ್ರಾಮ ಪಂಚಾಯಿತಿನ ಕರೀತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟು. ಸ್ಥಳೀಯವಾಗಿ ಸ್ವಯಂ ಆಡಳಿತ ಸಂಸ್ಥೆ ಎಂದು ಕರೀತಕ್ಕಂಥ ಒಂದು ಪಂಚಾಯಿತಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇದು 10 ಕ್ವಶನ್ಸ್ಗಳಾಗಿತ್ತು. ಸೊ ಇಷ್ಟು ಒಂದು ಪಂಚಾಯತ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.